ಬಂದಿದ್ರು ಅವರು ನೇರವಾಗಿ ಬಂದಿದ್ದು ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ. ಸೊ ದರ್ಶನ್ ಕೂಡ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗಿದ್ದಾರೆ. ನಿನ್ನೆ ರಾತ್ರಿಯವರೆಗೆ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಅದು ಕೂಡ ವಿಜಯಲಕ್ಷ್ಮಿಯ ನಿವಾಸದಲ್ಲಿ. ಆರಂಭಿಕವಾಗಿ ಕಾರ್ ಬಂದಿತ್ತಲ್ಲಿ, ಜೀಪ್ ಬಂತಲ್ಲ, ಅದ್ರಲ್ಲಿ ದಬೀರವ್ರು ಮಾತ್ರ ಇದ್ರು. ನಟ ದರ್ಶನ್ ಅರೆಸ್ಟ್ ಆಗಿರೋದು ಸುಪ್ರೀಂ ಜಾಮೀನು ರದ್ದು ಮಾಡಿದ ಬೆನ್ನಲ್ಲೇ ಇದೀಗ ಅದು ನಿಜ ಆಗಿದೆ. ಈಗ ದರ್ಶನ್ ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಕಿರಣ್, ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ರೆಹಮಾನ್ ಏನು ಆ ಒಂದು ತಮಿಳ್ನಾಡಿಗೆ ಹೋಗಿದ್ರು ಅಂತ ನೋಡಿ. ಅವ್ರಿಗೆ ಇನ್ ಕೇಸ್ ಟೆನ್ಷನ್ ಇದ್ರೆ ಅಟ್ಲೀಸ್ಟ್ ಬಿಡು, ನನಗೆ ಹೈಕೋರ್ಟೇ ಜಾಮೀನು ಕೊಟ್ಬಿಟ್ಟಿದೆ, ಸುಪ್ರೀಂ ಕೋರ್ಟ್ ಯಾವ ಲೆಕ್ಕ ಅನ್ಕೊಂಡು ಹೋದ್ರು. ಆದ್ರೆ